ಲೋಕಸಭೆಯಲ್ಲಿ ಸ್ಪೀಕರ್ ಹುದ್ದೆಗೆ ಬಹುತೇಕ ಪುರಂದೇಶ್ವರಿ ಅವರ ಹೆಸರು ಫಿಕ್ಸ್ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಇನ್ಫ್ಯಾಕ್ಟ್ ಮೈತ್ರಿ ಧರ್ಮದ ಅಡಿಯಲ್ಲಿ ಟಿಡಿಪಿ ಪಕ್ಷ ಅಪೇಕ್ಷೆ ಪಟ್ಟಿತ್ತು, ಟಿಡಿಪಿಯಿಂದ ಯಾರನ್ನಾದರೂ ಸ್ಪೀಕರ್ ಆಗಿ ನೇಮಕ ಮಾಡಬೇಕು ಅಂತ ಹೇಳಿ. ಆದರೆ ಬಿಜೆಪಿಯ ಆಂಧ್ರ ಪ್ರದೇಶದ ರಾಜ್ಯಾಧ್ಯಕ್ಷೆಯೂ ಆಗಿರುವ ಸಂಸದೆ ಪುರಂದೇಶ್ವರಿ ಅವರ ಹೆಸರು ಬಹುತೇಕ ಫಿಕ್ಸ್ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ರಾಜಮಂಡ್ರಿಯ ಬಿಜೆಪಿ ಸಂಸದೆ ಪುರಂದೇಶ್ವರಿ 3 ಬಾರಿ ಸಂಸದೆಯಾಗಿ ಆಯ್ಕೆಯಾಗಿದ್ದಾರೆ. ಇನ್ಫ್ಯಾಕ್ಟ್ ಚಂದ್ರಬಾಬು ನಾಯ್ಡು ಅವರ ದೂರದ ಸಂಬಂಧಿ ಕೂಡ ಹೌದು ಪುರಂದೇಶ್ವರಿ ಅವರು. ಬಹುತೇಕ ಅವರ ಹೆಸರನ್ನೇ ಅಂತಿಮಗೊಳಿಸುವ ಸಾಧ್ಯತೆ ಲಭ್ಯವಾಗ್ತಾ ಇದೆ. ಮೂಲತಃ ಕಾಂಗ್ರೆಸ್ನಲ್ಲಿದ್ದವರು, ಆದರೆ ಆಂಧ್ರ ಪ್ರದೇಶವನ್ನ ಇಬ್ಬಾಗ ಮಾಡುವ ಯುಪಿಎ ಸರ್ಕಾರದ ನಿಲುವನ್ನ ಖಂಡಿಸಿ ಅದನ್ನ ವಿರೋಧಿಸಿ ಪಕ್ಷಕ್ಕೆ ರಾಜೀನಾಮೆಯನ್ನ ನೀಡಿ ಬಿಜೆಪಿಗೆ ಸೇರ್ಪಡೆ ಆದವರು ಪುರಂದೇಶ್ವರಿ. 2014ರಿಂದ ಬಿಜೆಪಿಯಲ್ಲಿದ್ದಾರೆ. ಬಿಜೆಪಿಯಿಂದಲೇ ಕಂಟೆಸ್ಟ್ ಮಾಡಿ ಸಂಸದೆಯಾಗಿ 3 ಬಾರಿ, ಇನ್ಫ್ಯಾಕ್ಟ್ 2 ಬಾರಿ ಆಯ್ಕೆಯಾಗಿದ್ದಾರೆ ಬಿಜೆಪಿಯಿಂದ. ಇದೀಗ ಪುರಂದೇಶ್ವರಿ ಅವರ ಹೆಸರನ್ನ ಸ್ಪೀಕರ್ ಹುದ್ದೆಗೆ ಬಹುತೇಕ ಶಿಫಾರಸು ಮಾಡುವ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ. ಓಕೆ, ಮತ್ತೊಂದು ಕಡೆ BSY ಯಡಿಯೂರಪ್ಪನವ್ರ ಹತ್ರ ಕೇಳಲಾಯಿತು, ಏನು ಸರ್ ಇಷ್ಟು ಬಾರಿ ನಿಮ್ಮ ಮಗ ಗೆದ್ದಿದ್ದಾನೆ, ರಾಘವೇಂದ್ರ ಮಿನಿಸ್ಟರ್ ಮಾಡಿಲ್ಲ ಕೇಳಿದಾಗ, ಇಲ್ಲ ಮುಂದೆ ಸಿಗುತ್ತೆ ಅವಕಾಶ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಡಿಯೂರಪ್ಪನವರು. ರಾಘವೇಂದ್ರಗೆ ಸಚಿವ ಸ್ಥಾನ ಸಿಗದ ವಿಚಾರ ನಿರಂತರವಾಗಿ ಗೆದ್ದು ಬರ್ತಾ ಇರುವಂಥವ್ರು, ಇರಲಿ ಮುಂದೆ ನೋಡೋಣ ಅಂತ BSY ಹೇಳಿದ್ದಾರೆ. ರಾಘವೇಂದ್ರ ಅವರಿಗೆ ಯಾಕೆ ಸರ್ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಕೇಳಿದ್ದಾರೆ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸೊ ಹಾಗಾಗಿ ಮುಂದೆ ನೋಡೋಣ ಅಂತೇಳಿ ಹೇಳಿದ್ದಾರೆ. 5 ಜನ ಸೇರ್ಪಡೆಯಾಗಿದ್ದಾರೆ. ಒಳ್ಳೆ ಅವಕಾಶ ಸಿಕ್ಕಿದೆ ಕರ್ನಾಟಕಕ್ಕೆ. ಅವರೆಲ್ಲರನ್ನು ಉಪಯೋಗ ಮಾಡಿಕೊಂಡು ರಾಜ್ಯದ ಡೆವಲಪ್ಮೆಂಟ್ಗೆ ಅವರು ವಿಶೇಷ ಗಮನ ಕೊಡಬೇಕು ಅಂತ ವಿನಂತಿ ಮಾಡುತ್ತೇನೆ. ಎಲ್ಲರೂ ಬಂದು ಹೋಗಿದ್ದಾರೆ, ಮಾತಾಡಿದ್ದೇನೆ, ಭಾಳ ಸಂತೋಷ ಆಯಿತು. ಭಾಳ ಹೆಚ್ಚು ಜನಕ್ಕೆ ಅವಕಾಶ ನಮಗೆ ಸಿಕ್ಕಿದೆ. ಅದರ ಉಪಯೋಗ ಕರ್ನಾಟಕದ ಅಭಿವೃದ್ಧಿಗೆ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಪರವಾಗಿಲ್ಲ, ಇನ್ನು ಮುಂದೆ ಅವಕಾಶಗಳಿದೆ. 5 ಜನ ಸೇರ್ಪಡೆಯಾಗಿದ್ದಾರೆ. ಒಳ್ಳೆ ಅವಕಾಶ ಸಿಕ್ಕಿದೆ ಕರ್ನಾಟಕಕ್ಕೆ. ಮತ್ತೊಂದು ಕಡೆ ರಾಜ್ಯದಿಂದ ಆಯ್ಕೆಯಾಗಿರುವ 5 ಸಂಸದರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಅವರ ಮೇಲೆ ಸಂಪೂರ್ಣವಾದ ವಿಶ್ವಾಸವಿದೆ. ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳಿದೆ, ಅದನ್ನ ಪರಿಹರಿಸುವ ನಿಟ್ಟಿನಲ್ಲಿ ಅವರು ಕಾರ್ಯಪ್ರವೃತ್ತರಾಗಲಿ ಅನ್ನೋ ಮಾತುಗಳನ್ನಾಡಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಬೆಂಗಳೂರಿನಲ್ಲಿ ರಿಯಾಕ್ಟ್ ಮಾಡಿದ್ರು. ರಾಜ್ಯದ ಸಮಸ್ಯೆಗಳನ್ನ ಪರಿಹರಿಸ್ತಾರೆ ಅನ್ನೋ ವಿಶ್ವಾಸ ಇದೆ. ಅವರು ವಿಫಲರಾದರೆ ಅವರ ಪಕ್ಷಕ್ಕೂ ಅವರಿಗೂ ಇಬ್ಬರಿಗೂ ನಷ್ಟವಾಗುತ್ತೆ. ಕುಮಾರಸ್ವಾಮಿ 2 ಬಾರಿ ಮುಖ್ಯಮಂತ್ರಿಯಾಗಿದ್ದವರು ಈ ಕೇಂದ್ರದಲ್ಲಿ ಸಚಿವರಾಗಿ ಆಯ್ಕೆಯಾಗಿದ್ದಾರೆ. ಕುಮಾರಸ್ವಾಮಿ ರಾಜ್ಯದ ಹಿತಾಸಕ್ತಿಯನ್ನ ಕಾಪಾಡಲಿ ಅಂತ ಹೇಳಿ ಆಶಿಸಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ರಾಜ್ಯದ ವತಿಯಿಂದ 5 ಜನ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ. ಮೊದಲನೇದಾಗಿ ಅವರೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ರಾಜ್ಯದ ಪ್ರತಿನಿಧಿಗಳಾಗಿ ಅನೇಕ ಜ್ವಲಂತ ಸಮಸ್ಯೆಗಳು ರಾಜ್ಯದಲ್ಲಿ ಕೇಂದ್ರ ಸರ್ಕಾರದಿಂದ ಆಗುವಂಥದ್ದು ಇದ್ದಾವೆ. ನಮಗೆ ಬರಬೇಕಾದಂಥ GST ಶೇರ್ ಇರ್ಬೋದು, ಅಥವಾ ನಮ್ಮಲ್ಲಿ ಬರಬೇಕಾದಂಥ ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯಕ್ಕೆ ನೀರಾವರಿ ಯೋಜನೆಗಳಲ್ಲಿ ರಾಷ್ಟ್ರೀಯ ಯೋಜನೆಗಳನ್ನಾಗಿ ಮಾಡತಕ್ಕಂಥದ್ದು, ನೆನೆಗುದಿಗೆ ಬಿದ್ದಿರ್ತಕ್ಕಂಥದ್ದು ಭದ್ರಾ ಯೋಜನೆ, ಅದನ್ನು ಮಾಡಿಸ್ಬೇಕಾಗ್ತದೆ. ಕಳಸಾ ಬಂಡೂರಿ ಸಮಸ್ಯೆ